ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅನ್ಕೋತಾ ಇದ್ದೀನಿ. ಸೊ ಇವತ್ತಿನ ಒಂದು ಟಾಪಿಕ್ ಏನಪ್ಪ ಅಂದರೆ, ಎಲ್ರಿಗೂ ನಾವು ಕೂಡ ಒಬ್ಬ ಸಕ್ಸಸ್ಫುಲ್ ಯೂಟ್ಯೂಬರ್ ಆಗಬೇಕು ಅಂತ ಆಸೆ ಇರುತ್ತೆ. ನಾನು ಕೂಡ ಯೂಟ್ಯೂಬ್ ಚಾನಲ್ ಮಾಡಬೇಕು ಅಂತ ಆಸೆ ಇರುತ್ತೆ. ಸೊ ಆದರೆ ಒಂದು ಡೌಟ್ ಇರುತ್ತೆ, ಯಾವ ಥರ ಚಾನಲ್ ಮಾಡಿದರೆ ನಾವು ಬೇಗ ಗ್ರೋ ಆಗ್ಬೋದು, ಯಾವ ಥರ ಚಾನಲ್ ಮಾಡಿದರೆ, ಯಾವ ಥರ ವೀಡಿಯೋಸ್ ಹಾಕಿದರೆ ಇವಾಗ ಟ್ರೆಂಡಿಂಗಲ್ಲಿದೆ, ಓಡುತ್ತೆ ಅಂತ ಹೇಳ್ಬಿಟ್ಟು ಡೌಟ್ ಇರುತ್ತೆ. ಸೊ ಹಾಗಾಗಿ ಅವ್ರಿಗೋಸ್ಕರ ಅಂತ ಬಿಟ್ಟು ಇವತ್ತಿನ ಒಂದು ವಿಡಿಯೋ. ಸೊ ಯಾರಿಗಾದರೂ ಡೌಟ್ ಇದ್ದರೆ ಈ ಒಂದು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಈ ಒಂದು ವಿಡಿಯೋದಲ್ಲಿ ನಾನು 5 ಕ್ಯಾಟಗರಿ ಟೈಪ್ಸು ಚಾನಲ್ ಮಾಡಿದರೆ ಆರಾಮ್ಸೆ ನೀವು ಸಕ್ಸಸ್ಫುಲ್ ಯೂಟ್ಯೂಬರ್ ಆಗ್ಬೋದು. ಸೊ ಹಾಗಾಗಿ ಈ ಒಂದು ಟ್ರೆಂಡಿಂಗಲ್ಲಿರೋ, ಇವಾಗ ಒಂದು ಯೂಟ್ಯೂಬಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡಿಂಗಲ್ಲಿರೋ ಒಂದು 5 ಥರದ ನಾನು ಸಕ್ಸಸ್ಫುಲ್ ಕ್ಯಾಟಗರಿ ಚಾನಲ್ನ ನಾನು ಹೇಳ್ತಾ ಇದ್ದೀನಿ. ಸೊ ಈ ಒಂದು ಕ್ಯಾಟಗರಿಯಲ್ಲಿ ನೀವು ವೀಡಿಯೋಸ್ನ ಹಾಕಿದರೆ, ಚಾನಲ್ನ ಮಾಡಿದರೆ 100% ನೀವು ಏನಾಗುತ್ತೆ, ಚಾನಲ್ ಬೇಗ ಗ್ರೋ ಆಗುತ್ತೆ. ಅದಾದಮೇಲೆ ನೀವು ಕೂಡ ಒಬ್ಬ ಸಕ್ಸಸ್ಫುಲ್ ಯೂಟ್ಯೂಬರ್ ಆಗ್ಬೋದು. ಓಕೆನಾ? ಸೊ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಗಾಯ್ಸ್. ಅದಕ್ಕಿಂತ ಮುಂಚೆ ನಾನು ಒಂದು ವಿಷಯನ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಇದು ನನ್ನ ಒಂದು ಪರ್ಸ್ನಲ್ ಎಕ್ಸ್ಪೀರಿಯೆನ್ಸ್ ಅಂತ ಕೂಡ ಹೇಳ್ಬೋದು. ಸೊ ಹಾಗಾಗಿ ಇದನ್ನು ಇಂಪಾರ್ಟೆಂಟಾಗಿ ನೀವು ತಲೆಯಲ್ಲಿ ಇಟ್ಕೋಬೇಕು. ಏನಪ್ಪ ಅಂದರೆ, ನೀವು ಯೂಟ್ಯೂಬರ್ ಆಗಬೇಕು, ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಬೇಕು ಅಂದ್ಕೊಂಡಿದ್ರೆ ನೀವು ಮೈಂಡ್ ಸೆಟ್ ಮಾಡ್ಕೋಬೇಕು, ನಿಮ್ಮ ಒಂದು ನಾಲೆಜ್ ಯಾವ ಒಂದು ಕ್ಯಾಟಗರಿಯಲ್ಲಿದೆ ಅಂತ ಹೇಳ್ಬಿಟ್ಟು. ಓಕೆನಾ? ನೀವು ಕುಕ್ಕಿಂಗ್ ಚಾನಲ್ ಮಾಡ್ತಿರೋ, ಡೈಲಿ ವ್ಲಾಗ್ಸ್ ಮಾಡ್ತಿರೋ, ಅಥವಾ ಟೆಕ್ ಚಾನಲ್ ಮಾಡ್ತಿರೋ, ಅಥವಾ ಸ್ಕಿಲ್ ಚಾನಲ್ ಮಾಡ್ತಿರೋ, ಬೇಕಾ ಚಾನಲ್ ಮಾಡಿ, ನಿಮಗೆ ಅದರಲ್ಲಿ ನಾಲೆಜ್ ಇದೆಯಾ, ಅದರಲ್ಲಿ ಇದನ್ನು ನಾನು ಮ್ಯಾನೇಜ್ ಮಾಡ್ಬೋದು, ಇದರಲ್ಲಿ ಸಾಕಷ್ಟು ವೀಡಿಯೋನ ಹಾಕ್ಬೋದು ಅಂತ ನಿಮಗೆ ಒಂದು ಕಾನ್ಫಿಡೆಂಟ್ ಇದ್ದರೆ ಆ ಒಂದು ಚಾನಲಲ್ಲಿ ನೀವು ವರ್ಕ್ ಮಾಡಿ, ಆ ಒಂದು ಸ್ಕಿಲಲ್ಲಿ ನೀವು ಚಾನಲ್ನ ಓಪನ್ ಮಾಡ್ಕೊಳ್ಳಿ. ಓಕೆನಾ? ಅದನ್ನು ನೀವು ಫಸ್ಟು ಮೈಂಡ್ಸೆಟ್ಟಲ್ಲಿ ಇಟ್ಕೋಬೇಕು. ಓಕೆನಾ? ಇವಾಗ ನಾನು ಡೈಲಿ ವ್ಲಾಗ್ಸ್ ಹಾಕ್ತೀನಿ ಅಂತ ಹೇಳ್ಬಿಟ್ಟು ನೀವು ಮಾಡಿಬಿಟ್ಟು, ಏನೋ ಟೈಮ್ ಸಾಲ್ತಾ ಇಲ್ಲ, ಟೈಮ್ ಅಡ್ಜಸ್ಟ್ ಆಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ನೀವು ಡೈಲಿ ವ್ಲಾಗ್ಸ್ ಬಿಟ್ಟು ಒಂದು ಸ್ವಲ್ಪ ಕುಕ್ಕಿಂಗ್ ಚಾನಲ್ ಹಾಕೋದು, ಅಥವಾ ಕುಕ್ಕಿಂಗ್ ಚಾನಲ್ ಆಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಟೆಕ್ ಚಾನಲ್ ಹಾಕೋದು, ಟೆಕ್ ಚಾನಲ್ ಆಗ್ತಾಯಿಲ್ಲ ಅಂತ ಹೇಳ್ಬಿಟ್ಟು ಟ್ರಾವೆಲಿಂಗ್ ಚಾನಲ್ ಹಾಕೋದು, ಈ ಥರ ನೀವು ಮಿಕ್ಸಪ್ ಮಾಡಿದರೆ 100% ನಿಮ್ಮ ಒಂದು ಚಾನಲ್ ಗ್ರೋ ಆಗೋದಿಲ್ಲ. ನನ್ನ ಒಂದು ಪರ್ಸ್ನಲ್ ಎಕ್ಸ್ಪೀರಿಯೆನ್ಸಿಂದ ಹೇಳ್ತಾ ಇದ್ದೀನಿ. ಯಾಕಂದರೆ ನಾನು ಕೂಡ ಒಂದು ಡೈಲಿ ವ್ಲಾಗ್ ಮಾಡಬೇಕು ಅಂತಲೇ ಚಾನಲ್ ಓಪನ್ ಮಾಡಿದ್ದು. ಬಟ್ ಅದು ಇವಾಗ ಚಿಕ್ಕ ಮಕ್ಕಳು ಇರೋದ್ರಿಂದ ಆಗೋದಿಲ್ಲ, ಮನೆಯಲ್ಲಿ ಎಲ್ಲನೂ ಅಡ್ಜಸ್ಟ್ ಮಾಡ್ಕೊಂಡು ಒಬ್ಬರೇ ಮಾಡಬೇಕು, ವೀಡಿಯೋ ಎಡಿಟಿಂಗು ಎಲ್ಲನೂ ಮಾಡಬೇಕು ಅಂದರೆ ಆಗೋದಿಲ್ಲ. ಸೊ ಹಾಗಾಗಿ ನನಗೆ ಮತ್ತೆ ಇದು ಒಂದು ಯೂಟ್ಯೂಬ್ ಬಗ್ಗೆ ನಾನು ತಿಳಿತಾ ನನಗೇನು ಅನ್ನಿಸ್ತಂತೆ, ನನಗೆ ಗೊತ್ತಿದೆ. ಇವಾಗ ನಾನು ಅದನ್ನು ಹೊಸ ಯೂಟ್ಯೂಬರ್ಸ್ಗೆ ನನಗೆ ಕಮೆಂಟ್ ಮಾಡ್ತಾಯಿದ್ರು, ಲೈವಲ್ಲಿ ಕೇಳ್ತಾಯಿದ್ರು, ಯಾವ ಥರ ಇದು ಹೇಗೆ ಇದು ಏನಾದರೂ ಮಾಡಿದರೆ ಪ್ರಾಬ್ಲಮ್ ಆಗುತ್ತಾ ಅಂತ ಹೇಳ್ಬಿಟ್ಟು. ಅವ್ರಿಗೆ ಹೇಳ್ತಾ ನನಗೇನು ಅನ್ನಿಸ್ತು, ನನಗೆ ಎಲ್ಲ ಗೊತ್ತಿದೆ, ಇವಾಗ ಸ್ವಲ್ಪ ಗೊತ್ತಿದೆ, ನನಗೆ ಎಷ್ಟು ಗೊತ್ತಿದೆಯೋ ನಾನು ಅದನ್ನು ಬೇರೆದವ್ರಿಗೆ ತಿಳಿಸ್ಬೋದು ಅಂತ ಹೇಳ್ಬಿಟ್ಟು ಅದರಲ್ಲಿ ನನಗೆ ನಾಲೆಜ್ ಇರೋದನ್ನೇ ನಾನು ಟೆಕ್ ಚಾನಲ್ನ ಚೂಸ್ ಮಾಡಿಕೊಂಡೆ. ಓಕೆನಾ? ಸೊ ಹಾಗಾಗಿ ನೀವು ಕೂಡ ನಿಮಗೆ ಎದರಲ್ಲಿ 100% ನಾಲೆಜ್ ಇರುತ್ತೋ ನೀವು ಆ ಒಂದು ಕ್ಯಾಟಗರಿನ ಚೂಸ್ ಮಾಡ್ಕೊಳ್ಳಿ. ಅದ್ರ ಮೇಲೆ ನೀವು ವೀಡಿಯೋಸ್ನ ಹಾಕ್ತಾ ಬನ್ನಿ. ಓಕೆನಾ? ಸೊ ಹಾಗಾಗಿ ಯಾಕಪ್ಪ ಅಂದರೆ, ಇದು 1 ತಿಂಗಳದಲ್ವ, ಅಥವಾ ಒಂದು 6 ಮಂತ್ಸದಲ್ಲ, ಅಥವಾ ಒಂದು ಚಾನಲ್ ಓಪನ್ ಮಾಡ್ತೀನಿ, ನಾನು 2 ಮಂತ್ಸ್ ಮಾಡ್ತೀನಿ, ಅಥವಾ ಒಂದು ಮಾನಿಟೈಸೇಷನ್ ಆನ್ ಆಗೋವರೆಗೂ ನಾನು ಮಾಡ್ತೀನಿ, ಅದಾದಮೇಲೆ ಬಿಟ್ಬಿಡ್ತೀನಿ ಅನ್ನೋ ಆಗಿಲ್ಲ. ಓಕೆನಾ? ನೀವು ಚಾನಲ್ ಕ್ರಿಯೇಟ್ ಮಾಡಿದ್ದೀರಾ ಅಂದರೆ ಅದು ಲೈಫ್ ಟೈಮ್ ನೀವು ಕಂಟಿನ್ಯೂ ಮಾಡಬೇಕಾಗುತ್ತೆ. ಲೈಫ್ ಟೈಮ್ ಅದೇ ಥರ ಒಂದು ಮೇಂಟೆನೆನ್ಸ್ ಮಾಡಬೇಕಾಗುತ್ತೆ. ಓಕೆನಾ? ಸೊ ಅದೇ ಥರ ವೀಡಿಯೋಸ್ ಹಾಕಬೇಕಾಗುತ್ತೆ. ನೀವು ಇವಾಗ ಕುಕ್ಕಿಂಗ್ ಚಾನಲ್ ಹಾಕಿ ಸಬ್ಸ್ಕ್ರೈಬರ್ಸ್ ಆಗಿರ್ತಾರೆ, ನಿಮ್ಮ ವೀಡಿಯೋಗೋಸ್ಕರ ಸಬ್ಸ್ಕ್ರೈಬರ್ಸ್ ಕಾಯ್ತಾ ಇರ್ತಾರೆ. ಆವಾಗ ನೀವೇನಾದ್ರು ಟೆಕ್ ಚಾನಲ್ ವೀಡಿಯೋಸ್ ಹಾಕಿದರೆ ಅವ್ರಿಗೆ ಡಿಸಪಾಯಿಂಟ್ ಆಗುತ್ತೆ, ಅವರು ಲೆಸ್ ಮಾಡ್ತಾರೆ, ಸಬ್ಸ್ಕ್ರೈಬರ್ಸ್ ಲೆಸ್ ಆಗ್ತಾರೆ. ಅದಾದಮೇಲೆ ಯೂಟ್ಯೂಬ್ ಅವ್ರಿಗೂ ಕೂಡ ಕನ್ಫ್ಯೂಷನ್ ಆಗುತ್ತೆ, ನಿಮ್ಮೊಂದು ವೀಡಿಯೋ ಯಾರಿಗೆ ರೀಚ್ ಮಾಡಬೇಕು, ಯಾವ ಒಂದು ಕ್ಯಾಟಗರಿ ವ್ಯೂವರ್ಸ್ಗೆ ನಾವು ರೀಚ್ ಮಾಡಬೇಕು ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ಅಲ್ಲೇನಾಗುತ್ತೆ, ನಿಮ್ಮ ಒಂದು ಚಾನಲ್ ಯಾವ ಕಡೆನೂ ಹೋಗೋದಿಲ್ಲ, ಫುಲ್ ಚಾನಲ್ ಡೆಡ್ ಆಗಿಬಿಡುತ್ತೆ. ಅದಾದಮೇಲೆ ಇಂಪ್ರೆಷನ್ ಕೂಡ ಕಡಿಮೆ ಆಗುತ್ತೆ, ನಿಮ್ಮ ಚಾನಲ್ ಗ್ರೋ ಆಗೋದಿಲ್ಲ. ಮಾನಿಟೈಸೇಷನ್ ಆಗೋವರೆಗೂ ನೀವು ಮಿಕ್ಸಪ್ ಹಾಕಿರ್ತೀರಾ, ಮಾನಿಟೈಸೇಷನು ಆಗುತ್ತೆ. ಅದಾದಮೇಲೆ ಅರ್ನಿಂಗ್ ಸ್ಟಾರ್ಟ್ ಆಗಬೇಕು ಅಂದರೆ ಮೇಯ್ನಾಗಿ ಡಾಲರ್ ಕಂಪ್ಲೀಟ್ ಆಗಬೇಕು. ಸೊ ಡಾಲರ್ ಕಂಪ್ಲೀಟ್ ಆಗಬೇಕು ಅಂದರೆ ವ್ಯೂವರ್ಸ್ ನೋಡಬೇಕು. ಸೊ ವ್ಯೂವರ್ಸ್ ನೋಡಬೇಕಂದ್ರೆ ಸರಿಯಾದ ಒಂದು ವ್ಯೂವರ್ಸ್ಗೆ ನಮ್ಮ ಒಂದು ವಿಡಿಯೋ ರೀಚ್ ಆಗಬೇಕು, ಅವ್ರು ಇಷ್ಟಪಡಬೇಕು, ಕಂಟಿನ್ಯೂ ಆಗಿ ಅವರು ನೋಡಬೇಕು. ಆ ಥರ ಆಗಬೇಕಂದ್ರೆ ನಾವು ಒಂದೇ ಥರ ಒಂದು ಕ್ಯಾಟಗರಿನ ನಾವು ಫಾಲೋ ಮಾಡಬೇಕಾಗುತ್ತೆ. ಓಕೆನಾ? ಅರ್ಥ ಮಾಡ್ಕೊಳ್ಳಿ. ಇವಾಗ ಮಾನಿಟೈಸೇಷನ್ ಆಗೋವರೆಗೂ ನೀವು ಯಾವುದಾದ್ರೂ ಮಿಕ್ಸಪ್ ವೀಡಿಯೋ ಹಾಕ್ಬೋದು, ಕುಕ್ಕಿಂಗು, ರೆಸಿಪಿ, ಟ್ರಾವೆಲಿಂಗು, ಅಥವಾ ಟೆಕ್ ಚಾನಲು, ನೀವು ಬೇಕಾದ ಹಾಕ್ಬೋದು. ಬಟ್ ಒಂದು ಮಾನಿಟೈಸೇಷನ್ ಅಂತ ಆದಮೇಲೆ ನಿಮಗೆ ಅರ್ನಿಂಗ್ ಸ್ಟಾರ್ಟ್ ಆಗಬೇಕು ಅಂದರೆ ಅಲ್ಲಿ ಡಾಲರ್ ಆಗಬೇಕು ಅಂದರೆ ವ್ಯೂವರ್ಸು ನೋಡಬೇಕು. ವ್ಯೂಸ್ ಎಷ್ಟು ಹೋಗುತ್ತೋ ಅಷ್ಟರ ಮೇಲೆ ನಿಮಗೆ
ಒಂದು ಡಾಲರ್ ಅನ್ನೋದು ಕಂಪ್ಲೀಟ್ ಆಗುತ್ತೆ, ಅರ್ನಿಂಗ್ಸ್ನ ನೀವು ದುಡ್ಡು ಮಾಡ್ಬೋದು. ಓಕೆನಾ. ಸೊ ಹಾಗಾಗಿ ಅದನ್ನು ನೀವು ಮೈಂಡ್ ಸೆಟ್ಟಲ್ಲಿ ಇಟ್ಕೊಳ್ಳಿ. ನಿಮಗೆ ಯಾವುದ್ರ ಬಗ್ಗೆ 100% ನಾಲೆಜ್ ಇದೆ, ಓಕೆ ನಾನು ಇದನ್ನು ಲೈಫ್ ಟೈಮ್ ನಾನು ಈ ಥರದ ಒಂದು ಕ್ಯಾಟಗರಿ ಮೇಲೆ ವೀಡಿಯೋಸ್, ಈ ಒಂದು ಕ್ಯಾಟಗರಿಯಲ್ಲಿ ನಾನು 100% ನಾನು ಲೈಫ್ ಟೈಮ್ ವೀಡಿಯೋಸ್ನ ಹಾಕಬಲ್ಲೆ ಅಂತ ಹೇಳ್ಬಿಟ್ಟು ನಿಮಗೆ ಕಾನ್ಫಿಡೆಂಟ್ ಇದ್ದರೆ ಅದರಲ್ಲಿ ನೀವು ಮುಂದುವರಿಬೋದು. ಓಕೆನಾ. ಇದನ್ನು ತಲೆಯಲ್ಲಿ ಇಟ್ಕೊಳ್ಳಿ. ಓಕೆ, ಇವಾಗ ಮ್ಯಾಟ್ರಿಗೆ ಬರೋಣ. ಸೊ ಏನಪ್ಪ ಅಂದರೆ ಇವಾಗ ಒಂದು ಟ್ರೆಂಡಿಂಗಲ್ಲಿರೋ ಒಂದು ಕ್ಯಾಟಗರೀಸ್ ಯಾವ ಥರ ಇದೆ, ಆ ಒಂದು ಕ್ಯಾಟಗರಿಯಲ್ಲಿ ವೀಡಿಯೋಸ್ ಹಾಕಿದರೆ 100% ಗ್ರೋ ಆಗುತ್ತೆ. ಓಕೆನಾ. ಈ ಒಂದು 5 ಕ್ಯಾಟಗರಿ ಟ್ರೆಂಡಿಂಗ್ ಕ್ಯಾಟಗರಿಯಲ್ಲಿ ಇವಾಗ ನಾನು ಹೇಳ್ತೀನಿ, ಅದರಲ್ಲಿ ನಿಮಗೆ ಯಾವ ಸೂಟ್ ಆಗುತ್ತೆ, ನಿಮಗೆ ಎದರಲ್ಲಿ ನಾಲೆಜ್ ಇದೆ ಅದನ್ನು ನೀವು ಕಂಟಿನ್ಯೂ ಮಾಡಿ. ಓಕೆನಾ. ಸೊ ನಾಲೆಜ್ ಇಲ್ಲದೆ ಇದ್ರೂ ಪರವಾಗಿಲ್ಲ, ಯಾರಿಗೂ ಫಸ್ಟೇ ನಾಲೆಜ್ ಇರೋದಿಲ್ಲ, ತಿಳ್ಕೊಳ್ಳಿ. ಓಕೆ, ನನಗೆ ಇದರಲ್ಲಿ ಇಂಟ್ರೆಸ್ಟ್ ಇದೆ, ನಾನು ಇದನ್ನು ತಿಳ್ಕೊಂಡು ಮಾಡಬಲ್ಲೆ ಅಂತ ನಿಮಗೆ ಅನಿಸಿದರೆ ನೀವು ಅದನ್ನು ಕೂಡ ಚೂಸ್ ಮಾಡ್ಕೋಬೋದು. ಓಕೆನಾ. ಸೊ ಇವತ್ತಿನ ಒಂದು ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಸೊ ಫಸ್ಟ್ ನಾನು ಹೇಳಿಬಿಡ್ತೀನಿ ಇವಾಗ. ಸೊ ಫಸ್ಟು ಚಾನಲ್ ಬಂದುಬಿಟ್ಟು, ಫಸ್ಟು ಕ್ಯಾಟಗರಿ ಬಂದುಬಿಟ್ಟು ಶೇರ್ ಯುವರ್ ಜರ್ನಿ. ಓಕೆನಾ. ನಿಮ್ಮೊಂದು ಲೈಫ್ ಸ್ಟೈಲ್ ಬಗ್ಗೆ ನೀವು ಶೇರ್ ಮಾಡ್ಕೋಬೋದು. ಅದು ಜನ ಜಾಸ್ತಿ ಇಷ್ಟಪಡ್ತಾರೆ. ಇವಾಗ ಟ್ರೆಂಡಿಂಗಲ್ಲಿರೋದು ಕೂಡ ಅದೇ. ಓಕೆನಾ. ಸೊ ಏನಪ್ಪ ಅಂದರೆ ಇವಾಗ ಡೈಲಿ ವ್ಲಾಗ್ಸ್ ಮಾಡ್ತಾ ಇರ್ತೀರ. ಸೊ ನಿಮ್ಮ ಒಂದು ಡೈಲಿ ವ್ಲಾಗ್ಸ್, ನಿಮ್ಮ ಒಂದು ಡೈಲಿ ರೂಟೀನ್ ಏನಿರುತ್ತೆ ಅದನ್ನೇ ಶೇರ್ ಮಾಡ್ಕೋದು. ಆ ಥರ ಒಂದು ಡೈಲಿ ವ್ಲಾಗ್ಸ್ ವೀಡಿಯೋಸ್ನ ಜಾಸ್ತಿ ಜನ ಇಷ್ಟಪಡ್ತಾರೆ. ಅದಾದಮೇಲೆ ಬೇಗ ಗ್ರೋ ಆಗುತ್ತೆ, ಬೇಗ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗ್ತಾರೆ, ಅದಾದಮೇಲೆ ವಾಚ್ ಅವರ್ ಕೂಡ ಕಂಪ್ಲೀಟ್ ಆಗುತ್ತೆ. ಓಕೆನಾ. ಇದರಲ್ಲಿ ಒಂದು 10%, ಒಂದು 50% ಅಷ್ಟು ನಿಮ್ಮ ಒಂದು ಲಕ್ ಕೂಡ ಇರಬೇಕಾಗುತ್ತೆ. ಆಮೇಲೆ ನಿಮ್ಮ ಒಂದು ವೀಡಿಯೋ ಕ್ವಾಲಿಟಿ ಯಾವ ಥರ ಇರುತ್ತೆ ಅದರ ಮೇಲೆ ಕೂಡ ಇರುತ್ತೆ. ಓಕೆನಾ. ಕೆಲವೊಂದು ಜನ, ಸಾಕಷ್ಟು ಜನ ಇವಾಗ ಲೈಫ್ ಸ್ಟೈಲ್ನ ಇಷ್ಟಪಟ್ಟು ನೋಡ್ತಾರೆ. ಯಾಕಂದರೆ ಒಂದು ಟೈಮ್ ಮ್ಯಾನೇಜ್ಮೆಂಟ್ ಯಾವ ರೀತಿ ಮಾಡೋದು, ಓಕೆ, ಹೌಸ್ ವೈಫಾಗಿ ಯಾವ ಥರ ಒಂದು ಮನೇನ ಮ್ಯಾನೇಜ್ ಮಾಡೋದು, ಟೈಮ್ನ ಮ್ಯಾನೇಜ್ ಮಾಡ್ಕೋದು, ಆಮೇಲೆ ಸೆಲ್ಫ್ ಕೇರ್ ಯಾವ ಥರ ಮಾಡೋದು, ಅದಾದಮೇಲೆ ಮಕ್ಕಳಿಗೆ ಯಾವ ಥರ ನಾವು ಕೇರ್ ಮಾಡೋದು, ಸ್ಟಡೀಸ್ ಮಾಡಿಸೋದು, ಈ ಥರ ಸಾಕಷ್ಟು ಡೌಟ್ಸು ಕೆಲವೊಬ್ಬರಿಗೆ ಇರುತ್ತೆ. ಸೊ ಹಾಗಾಗಿ ಅಂಥವ್ರು ಏನು ಮಾಡ್ತಾರೆ, ಡೈಲಿ ವ್ಲಾಗ್ಸ್ನ ಫಾಲೋ ಮಾಡ್ತಾರೆ, ಅವ್ರಿಗೆ ಕೂಡ ಹೆಲ್ಪ್ ಆಗುತ್ತೆ. ಓಕೆನಾ. ಸೊ ಹಾಗಾಗಿ ಈ ಥರ ಒಂದು ಡೈಲಿ ವ್ಲಾಗ್ಸ್ ಚಾನಲ್ ಮಾಡಿದರೆ 100% ವರ್ಕ್ ಆಗುತ್ತೆ. ಇದರಲ್ಲಿ ನೀವು ಆರಾಮ್ಸೆ ನೀವು ಕೆಲಸನ ಮಾಡ್ಕೋಬೋದು. ನಿಮ್ಮೊಂದು ಮನೆ ಕೆಲಸ ಮಾಡ್ತಾನೆ ನೀವು ಸೈಡ್ ಬಿಸ್ನೆಸ್ ಆಗಿ ನೀವು ಯೂಟ್ಯೂಬಲ್ಲಿ ಚಾನಲ್ನ ಮಾಡಿ ಗ್ರೋ ಕೂಡ ಆಗ್ಬೋದು, ಅರ್ನಿಂಗ್ಸ್ನ ಕೂಡ ಸ್ಟಾರ್ಟ್ ಮಾಡ್ಬೋದು. ಓಕೆನಾ. ಸೊ ಇದು ಯಾವುದೇ ಥರ ಒಂದು ಇದಕ್ಕೆ ಅಂತಲೇ ಒಂದು ಟೈಮ್ ಇನ್ವೆಸ್ಟ್ಮೆಂಟ್ ಅಂತ ಹೇಳ್ಬಿಟ್ಟು ಬೇಕಾಗೋದಿಲ್ಲ. ಜಸ್ಟ್ ಅಂದರೆ ಸ್ವಲ್ಪ ದಿನ ಕಷ್ಟ ಆಗುತ್ತೆ ವೀಡಿಯೋ ಎಡಿಟಿಂಗ್ ಮಾಡೋಕ್ಕೆ, ಅದಾದಮೇಲೆ ಕ್ಯಾಮ್ರಾನೆಲ್ಲ ಸೆಟ್ ಮಾಡ್ಕೊಳ್ಳೋದಕ್ಕೆ. ಬಟ್ ನಿಮಗೆ ರೂಢಿ ಆಗ್ತಾ ಏನಾಗುತ್ತೆ, ಫುಲ್ ಈಸಿ ಆಗಿಬಿಡುತ್ತೆ. ಓಕೆನಾ. ಸೊ ನೀವು ಅದನ್ನು ಮಾಡಿದರೆ, ಲೈಫ್ ಸ್ಟೈಲ್ ಒಂದು ಜರ್ನಿನ ಶೇರ್ ಮಾಡೋ ಒಂದು ಚಾನಲ್ನ ಮಾಡಿದರೆ 100% ಗ್ರೋ ಆಗುತ್ತೆ. ಓಕೆನಾ. ಏನಾದರೂ ನೀವು ವರ್ಕರ್ ಆಗಿದ್ದರೆ, ಸೊ ವರ್ಕರ್ದು ಒಂದು ಲೈಫ್ ಸ್ಟೈಲ್ ಯಾವ ಥರ ಇರುತ್ತೆ, ವರ್ಕಿಂಗ್ ವುಮನ್ದು ಒಂದು ಲೈಫ್ ಸ್ಟೈಲ್ ಯಾವ ಥರ ಇರುತ್ತೆ ಅಂತ ಹೇಳ್ಬಿಟ್ಟು ಅದನ್ನು ಕೂಡ ಜನ ಇಷ್ಟಪಡ್ತಾರೆ. ಯಾಕಂದರೆ ಕೆಲವೊಬ್ಬರು ಅವರು ಕೂಡ ವರ್ಕರ್ ಆಗಿರ್ತಾರೆ. ಸೊ ಹಾಗಾಗಿ ಅವ್ರಿಗೆ ಕೂಡ ಈ ಥರದ್ದು ಒಂದು ಲೈಫ್ ಸ್ಟೈಲ್ ಟಿಪ್ಸ್ ಬೇಕಾಗಿರುತ್ತೆ. ಸೊ ಹಾಗಾಗಿ ಆ ಥರದ್ದು ಕೂಡ ನೀವು ಮಾಡ್ಬೋದು, ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ. ಜನ ಅದನ್ನು ಕೂಡ ಬೇಗ ಅಟ್ರಾಕ್ಟ್ ಆಗ್ತಾರೆ, ಆಮೇಲೆ ಅಡಿಕ್ಟ್ ಆಗಿಬಿಡ್ತಾರೆ. ಓಕೆನಾ. ಸೊ ಹಾಗಾಗಿ ಈ ಒಂದು ಡೈಲಿ ಲೈಫ್ ಸ್ಟೈಲ್ ಶೇರಿಂಗ್, ಡೈಲಿ ವ್ಲಾಗ್ಸ್ ಆಗಿರ್ಬೋದು, ಇದನ್ನು ನೀವು ಮಾಡ್ಬೋದು. 100% ಈ ಒಂದು ಚಾನಲ್ ಗ್ರೋ ಆಗುತ್ತೆ. ಓಕೆನಾ. ನೆಕ್ಸ್ಟ್ ಬಂದುಬಿಟ್ಟು ಸ್ಕಿಲ್ ಕ್ಯಾಟಗರಿ. ಓಕೆನಾ. ಸ್ಕಿಲ್ ಕ್ಯಾಟಗರಿ, ಇವಾಗ ನಿಮಗೇನಾದರೂ ಸ್ಕಿಲ್ ಇದ್ದರೆ, ಒಂದು ಸಿಂಗಿಂಗ್ ಆಗಿರ್ಬೋದು, ಡಾನ್ಸಿಂಗ್ ಆಗಿರ್ಬೋದು, ಅಥವಾ ಟೀಚಿಂಗ್ ಆಗಿರ್ಬೋದು, ಮೆಹಂದಿ ಕ್ಲಾಸ್ ಆಗಿರ್ಬೋದು, ಅಂದರೆ ಮೆಹಂದಿ ಟೀಚಿಂಗ್ ಆಗಿರ್ಬೋದು, ಏನೇ ಆಗಿರಲಿ ಪ್ರತಿಯೊಬ್ಬ ಮನುಷ್ಯನಲ್ಲಿ ಒಂದು ಏನಾದರೂ ಸ್ಕಿಲ್ ಇದ್ದೇ ಇರುತ್ತೆ. ಸೊ ನಿಮಗೆ ಅದ್ರ ಬಗ್ಗೆ ನಾಲೆಜ್ ಇದೆ, ಸೊ ಅದನ್ನು ಕೂಡ ನೀವು ಸ್ಕಿಲ್ನ ಒಂದು ಚಾನಲ್ ಆಗಿ ಮಾಡಿಬಿಟ್ಟು ನೀವು ಅದನ್ನು ಕೂಡ ಶೇರ್ ಮಾಡ್ಕೋಬೋದು. 100% ಈ ಒಂದು ಚಾನಲ್ ಕೂಡ ಬೇಗ ಗ್ರೋ ಆಗುತ್ತೆ. ಸೊ ನಿಮಗೇನಾದರೂ ನೀವು ಟೈಲರ್ ಆಗಿದ್ದರೆ, ಸೊ ಟೈಲರಿಂಗ್ ವೀಡಿಯೋಸ್ನ ಹಾಕ್ಬೋದು. ಯಾವ ಥರ ಟೈಲರಿಂಗ್ ಮಷಿನ್ ಯಾವ ಥರ ಯೂಸ್ ಮಾಡೋದು, ಅದರ ಒಂದು ಕ್ಲೀನಿಂಗ್ ಆಗಿರ್ಬೋದು, ಆಮೇಲೆ ಬ್ಲೌಸ್ ಕಟಿಂಗ್ ಆಗಿರ್ಬೋದು, ಸ್ಟಿಚಿಂಗ್ ಆಗಿರ್ಬೋದು, ಎಂಬ್ರಾಯ್ಡ್ರಿ ಆಗಿರ್ಬೋದು, ಪಿಕೋ ಫಾಲ್ ಆಗಿರ್ಬೋದು. ಸೊ ಈ ಥರ ನೀವು ಟೈಲರಿಂಗ್ ಸ್ಕಿಲ್ ಇದ್ದರೆ ನೀವು ಆ ಥರ ಕೂಡ ವೀಡಿಯೋಸ್ ಮಾಡ್ಬೋದು. ಅದಾದಮೇಲೆ ಸಿಂಗಿಂಗ್ ಇದ್ದರೆ ಅದರದ್ದು ಒಂದು ರಿಲೇಟೆಡ್ ವೀಡಿಯೋಸ್ ಹಾಕ್ಬೋದು. ಡಾನ್ಸಿಂಗ್ ಇದ್ದರೆ ಅದರದ್ದು ಒಂದು ರಿಲೇಟೆಡ್ ಹಾಕಿರ್ಬೋದು. ನಿಮಗೆ ಯಾವುದೇ ಥರ ಒಂದು ಸ್ಕಿಲ್ ಇದ್ದರೂ ಕೂಡ ಆ ಒಂದು ರಿಲೇಟೆಡ್ ವೀಡಿಯೋಸ್ನ ನೀವು ಚಾನಲ್ನ ಓಪನ್ ಮಾಡಿಬಿಟ್ಟು ವೀಡಿಯೋಸ್ ಹಾಕಿದರೆ 100% ಗ್ರೋ ಆಗುತ್ತೆ. ಸೊ ಸ್ಪೀಕಿಂಗ್ ಇಂಗ್ಲೀಷ್, ಸ್ಪೋಕನ್ ಇಂಗ್ಲೀಷ್ ಆಗಿರ್ಬೋದು, ಅಥವಾ ಒಂದು ಭರತನಾಟ್ಯ ಆಗಿರ್ಬೋದು, ಟೈಲರಿಂಗ್ ಡ್ರೈವಿಂಗ್ ಕ್ಲಾಸಸ್. ಸೊ ಡ್ರೈವಿಂಗ್ ಕ್ಲಾಸಸ್ದು ಇವಾಗ ಟ್ರೆಂಡಿಂಗಲ್ಲಿದೆ. ಒಬ್ಬರದ್ದು ವೀಡಿಯೋ ನೋಡಬೇಕು ನೀವು, ಎಷ್ಟು ಸಬ್ಸ್ಕ್ರೈಬರ್ಸ್ ಇದ್ದಾರೆ ಅವ್ರಿಗೆ. ಡ್ರೈವಿಂಗ್ ಕ್ಲಾಸಸ್ದು ಒಂದು ನೋಟ್ ಬರೀತಾರೆ ಅವರು, ಅಂದರೆ
ಕಸ್ಟಮರ್ಗೆ ಹೇಳೋ ಥರ ಅದನ್ನು ಕೂಡ ಲೈವ್ ಆಗಿ ತೋರಿಸ್ತಾರೆ. ಅದಾದಮೇಲೆ ಅದರ ಒಂದು ಟಿಪ್ಸ್ನು ಕೂಡ ಕೊಡ್ತಾರೆ ಅವರು, ಯಾವ ಥರ ಟರ್ನ್ ಮಾಡ್ಕೊಳ್ಳೋದು, ಯಾವ ಥರ ಕ್ಲಚ್ ಹಾಕೋದು, ಸೊ ಅದನ್ನು ಕೂಡ ಅವರು ಹೇಳ್ತಾರೆ. ಹಾಗಾಗಿ ನಿಮಗೆ ಯಾವುದರಲ್ಲಿ ಒಂದು ಸ್ಕಿಲ್ ಇದೆ, ಯಾವುದರಲ್ಲಿ ನಿಮಗೆ ನಾಲೆಜ್ ಇದೆ, ಆ ಒಂದು ರಿಲೇಟೆಡ್ ಆಗಿ ನೀವು ಚಾನಲ್ನ ಕ್ರಿಯೇಟ್ ಮಾಡಿ ವೀಡಿಯೋಸ್ನ ಹಾಕ್ಬೋದು, ಅರ್ನಿಂಗ್ಸ್ನ ಸ್ಟಾರ್ಟ್ ಮಾಡ್ಬೋದು. ಓಕೆನಾ? ಸೊ ಅದಕ್ಕೂ ಕೂಡ ದುಡ್ಡು ಬರುತ್ತೆ. ಸೊ ನೆಕ್ಸ್ಟ್ ಬಂದುಬಿಟ್ಟು ನಿಮಗೆ ರಿಯಾಕ್ಷನ್ ವೀಡಿಯೋಸ್ ಚಾನಲ್. ಓಕೆನಾ? ರಿಯಾಕ್ಷನ್ ವೀಡಿಯೋಸ್ ಚಾನಲ್ ಕೂಡ ಮಾಡ್ಬೋದು. ಅಂದರೆ ಇವಾಗ ಕಾಮಿಡಿ, ಎಂಟರ್ಟೈನ್ಮೆಂಟ್, ಸೊ ಈ ಥರ ಒಂದು ರಿಯಾಕ್ಷನ್ ವೀಡಿಯೋಸ್ ಇರುತ್ತಲ್ವ, ಸೊ ಅದನ್ನು ಕೂಡ ನೀವು ಮಾಡ್ಬೋದು ಆರಾಮ್ಸೆ. ಅದರಲ್ಲೂ ಕೂಡ ನೀವು ಅರ್ನಿಂಗ್ಸ್ನ ಸ್ಟಾರ್ಟ್ ಮಾಡ್ಬೋದು. ಆ ಒಂದು ಚಾನಲ್ ಕೂಡ ಇವಾಗ ಟ್ರೆಂಡಿಂಗಲ್ಲಿದೆ. ಓಕೆನಾ? ಅದಾದಮೇಲೆ ಮೂವಿ ಟ್ರೈಲರು, ಸೊ ಮೂವಿ ಟ್ರೈಲರ್ ಇವಾಗ ರಿಲೀಸ್ ಆಗಿರುತ್ತಲ್ವ, ಸೊ ಆ ಥರ ಒಂದು ನೀವು ಕಾಮಿಡಿಯಾಗಿ ಮಾಡಿಬಿಟ್ಟು ಸೊ ಅದನ್ನು ಕೂಡ ನೀವು ಮಾಡ್ಕೋಬೋದು. ಓಕೆನಾ? ಸೊ ಅದಾದಮೇಲೆ ನೆಕ್ಸ್ಟ್ ಬಂದುಬಿಟ್ಟು ಹಾರರ್. ಎಷ್ಟು ಜನಕ್ಕೆ ಹಾರರ್ ಫಿಲ್ಮ್ ಇಷ್ಟ ಆಗುತ್ತೆ ಕಮೆಂಟ್ ಮಾಡಿ. ಸೊ ಹಾರರ್ ಸೊ ಹಾರರ್ ಸ್ಟೋರೀಸ್ ಮಾಡಿ ಕೂಡ ನೀವು ಅರ್ನಿಂಗ್ಸ್ನ ಸ್ಟಾರ್ಟ್ ಮಾಡ್ಬೋದು. ಆ ಒಂದು ಕ್ಯಾಟಗರಿ ಅಂತೂ ತುಂಬ ಟ್ರೆಂಡಿಂಗಲ್ಲಿದೆ. ಸೊ ಹಾರರ್ ಮೂವಿ, ಹಾರರ್ ಸ್ಟೋರೀಸು ಎಲ್ರಿಗೂ ಇಷ್ಟ ಆಗುತ್ತೆ ಇವಾಗ. ಸೊ ಹಾಗಾಗಿ ಅದರಲ್ಲೂ ಕೂಡ ನೀವು ಮಾಡ್ಬೋದು. ಸೊ ನಿಮಗೆ ಏನಾದರೂ ಹಾರರ್ ಸ್ಟೋರೀಸ್ ಬಗ್ಗೆ ಏನಾದರೂ ಗೊತ್ತಿದ್ರೆ ಅದನ್ನು ನೀವು ಸ್ಟೋರಿಯಾಗಿ ಕನ್ವರ್ಟ್ ಮಾಡಿಬಿಟ್ಟು ನೀವು ಅದನ್ನು ಕೂಡ ವೀಡಿಯೋಸ್ನ ಹಾಕ್ಬೋದು. ಇನ್ ಕೇಸ್ ನಿಮಗೆ ಏನಾದರೂ ಸ್ಟೋರೀಸು ಸಿಗ್ತಾ ಇಲ್ಲ ಅಂತ ಅಂದರೆ ನೀವು ಏನು ಮಾಡಬೇಕು ಅಂದರೆ ಆಡಿಯನ್ಸ್ಗೆ ಕೇಳಿ. ಓಕೆನಾ? ನೀವು ಕೆಲವೊಂದು ನಿಮಗೆ ಎಷ್ಟು ಗೊತ್ತಿರ್ತೋ ಅಷ್ಟು ಸ್ಟೋರೀಸ್ನ ಹಾಕಿ ಆವಾಗ ನಿಮ್ಮ ಒಂದು ವೀಡಿಯೋದಲ್ಲಿನೇ ಅವ್ರಿಗೆ ಹೇಳಿ ಆಡಿಯನ್ಸ್ಗೆ, ನಿಮ್ಗೆ ಏನಾದರೂ ಸ್ಟೋರೀಸ್, ಈ ಥರ ಹಾರರ್ ಸ್ಟೋರೀಸ್ ನಿಮ್ಮ ಹತ್ರ ಏನಾದರೂ ಇದ್ದರೆ, ನಿಮ್ಗೆ ಏನಾದರೂ ಗೊತ್ತಿದ್ದರೆ, ಅದ್ರ ಬಗ್ಗೆ ನಾಲೆಜ್ ಇದ್ದರೆ, ನೀವು ಒಂದು ಮೇಲ್ ಐ ಡಿನ ಕ್ರಿಯೇಟ್ ಮಾಡಿ ಅಥವಾ ಒಂದು ಇನ್ಸ್ಟಾಗ್ರಾಮ್ ಐ ಡಿನ ಕ್ರಿಯೇಟ್ ಮಾಡಿ ಅವ್ರಿಗೆ ಹೇಳಿ, ಈ ಒಂದು ಮೇಲ್ ಐ ಡಿಗೆ ನೀವು ನಿಮ್ಮೊಂದು ಸ್ಟೋರೀಸ್ನ ನೀವು ನನಗೆ ಮೇಲ್ ಮಾಡಿದರೆ ನಾನು ನಿಮ್ಮ ಒಂದು ಸ್ಟೋರೀಸ್ನ ನಾನು ನನ್ನ ಒಂದು ಚಾನಲ್ನಲ್ಲಿ ನಿಮಗೆ ಶೋ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಆವಾಗ ಅವರು ಕೂಡ ಯಾರ ಹತ್ರ ಇರುತ್ತೆ ಅವ್ರಿಗೆ ಇಂಟ್ರೆಸ್ಟ್ ಇದ್ದರೆ ಅವರು ಕೂಡ ಸ್ಟೋರೀಸ್ನ ನಿಮಗೆ ಶೇರ್ ಮಾಡ್ತಾರೆ. ಅದನ್ನು ನೀವು ವೀಡಿಯೋಸ್ ಮಾಡಿಬಿಟ್ಟು ಆರಾಮ್ಸೆ ನೀವು ಹಾಕ್ಬೋದು. ಓಕೆನಾ? ಅದರಲ್ಲೂ ಕೂಡ ಆರಾಮ್ಸೆ ನೀವು ಅರ್ನಿಂಗ್ಸ್ನ ಸ್ಟಾರ್ಟ್ ಮಾಡ್ಬೋದು. ಇವಾಗ ಆ ಒಂದು ಕ್ಯಾಟಗರಿ ಕೂಡ ಟ್ರೆಂಡಿಂಗಲ್ಲಿದೆ. ಓಕೆನಾ? ಸೊ ಗೈಸ್, ಇವಾಗ ಫಿಫ್ತ್ ಒಂದು ಲಾಸ್ಟ್ ಹೇಳ್ತಾ ಇದ್ದೀನಿ. ಸೊ ಏನಪ್ಪ ಅಂದರೆ ಟೆಕ್ ಚಾನಲ್. ಓಕೆನಾ? ಸೊ ಟೆಕ್ ಚಾನಲ್ಲು ಅಷ್ಟೇ, ನೀವು ಆರಾಮ್ಸೆ ಅದರಲ್ಲೂ ಕೂಡ ಗ್ರೋ ಮಾಡ್ಬೋದು. ಇದರಲ್ಲಿ ಕೂಡ ಜನ ಬೇಗ ಅಟ್ರಾಕ್ಟ್ ಆಗ್ತಾರೆ, ಹಾಗೆ ಕನೆಕ್ಟ್ ಆಗ್ತಾರೆ. ಸೊ ಯಾಕಪ್ಪ ಅಂದರೆ ಅದು ಒಂದು ನಿಮಗೆ ಅನಿಸ್ಬೋದು ಟೆಕ್ ಚಾನಲ್ ಅಂದರೆ ಇವಾಗ ಯೂಟ್ಯೂಬ್ ಬಗ್ಗೆ ಮಾತ್ರ ಹೇಳೋದು ಅಂತ ಹೇಳ್ಬಿಟ್ಟು. ಹಾಗಲ್ಲ, ಟೆಕ್ ಚಾನಲಲ್ಲೇ ಹಲವಾರು ಒಂದು 10-15ವರೆಗೂ ಒಂದು ಕ್ಯಾಟಗರೀಸ್ ಇದೆ. ಅಂದರೆ ವೀಡಿಯೋಸ್ ಮಾಡ್ಬೋದು ಟೆಕ್ ಚಾನಲ್ ಬಗ್ಗೆನೇ. ಸೊ ಅದರಲ್ಲಿ ಆ ಥರ ಒಂದು 10-15 ವೀಡಿಯೋಸ್ ಕೂಡ ಬರುತ್ತೆ, ಒಂದು ಕ್ಯಾಟಗರಿ ಬರುತ್ತೆ, ಆಪ್ಷನ್ಸ್ ಬರುತ್ತೆ. ಸೊ ಅದನ್ನು ಯಾವ ರೀತಿ ಅಂತ ಹೇಳ್ಬಿಟ್ಟು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಟೆಕ್ ಚಾನಲ್ ಅಂದರೆ ಈ ಒಂದು ಯೂಟ್ಯೂಬ್ ಮಾತ್ರ ಅಲ್ಲ, ಬೇರೆ ಬೇರೆ ಥರನೂ ಇದೆ. ಸೊ ಅದನ್ನು ಕೂಡ ನೀವು ಮಾಡ್ಬೋದು. ಓಕೆನಾ? ಸೊ ನಿಮಗೆ ಏನಾದರೂ ಟೆಕ್ನಾಲಜಿ ಬಗ್ಗೆ, ಸೈನ್ಸ್ ಬಗ್ಗೆ ಏನಾದರೂ ನಾಲೆಜ್ ಇದ್ದರೆ ಸೊ ಅದನ್ನು ಕೂಡ ನೀವು ಚಾನಲ್ನ ಕ್ರಿಯೇಟ್ ಮಾಡಿ ಆರಾಮ್ಸೆ ನೀವು ಅರ್ನಿಂಗ್ಸ್ನ ಸ್ಟಾರ್ಟ್ ಮಾಡ್ಬೋದು. ಇವಾಗ ಒಂದು ಟ್ರೆಂಡಿಂಗಲ್ಲಿರೋ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡಿಂಗಲ್ಲಿರೋ ಒಂದು 5 ಕ್ಯಾಟಗರೀಸ್ ಚಾನಲ್ನ ಇದಾಗಿದೆ. ಸೊ ಇದರಲ್ಲಿ ನೀವು ಯಾವುದಾದ್ರೂ ಇಂಟ್ರೆಸ್ಟ್ ಇದ್ದರೆ, ಇದರಲ್ಲಿ ನನಗೆ 100% ನಾಲೆಜ್ ಇದೆ, ನಾನು ಮಾಡ್ತೀನಿ ಕಂಟಿನ್ಯೂ ಆಗಿ ಅಂದರೆ ನೀವು ಅದನ್ನು ಚೂಸ್ ಮಾಡಿಕೊಂಡು ಚಾನಲ್ನ ಓಪನ್ ಮಾಡಿ. ನನ್ನ ಕಡೆಯಿಂದ ನಿಮಗೂ ಕೂಡ ಆಲ್ ದ ಬೆಸ್ಟ್. ಹಾಗೆ ಯಾರೆಲ್ಲ ವೀಡಿಯೋ ನೋಡಿದರೆ ಅವ್ರಿಗೆಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ವೀಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಸೊ ಇನ್ನೂ ಏನಾದರೂ ನಿಮಗೆ ಡೌಟ್ ಇದ್ದರೆ ಅಥವಾ ಇನ್ಫಾರ್ಮೇಷನ್ ಏನಾದರೂ ಬೇಕಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಾನು ಅದಕ್ಕೆ ರಿಪ್ಲೈ ಮಾಡ್ತೀನಿ. ನನ್ನ ಕೈಯಲ್ಲಿ ಆದಷ್ಟು ನಾನು ನಿಮಗೆ ಎಲ್ಲ ಥರನೂ ಅರ್ಥ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ ಅಂತ ಅನ್ಕೋತೀನಿ. ಸೊ ಈ ವಿಡಿಯೋ ಲೆಂತಿ ಆದರೂ ಪರವಾಗಿಲ್ಲ, ಬಟ್ ನನ್ನಿಂದ ನಿಮ್ಗೆ ಏನಾದರೂ ಇನ್ಫಾರ್ಮೇಷನ್ ಹೋಗಲಿ ಅಂತ ಅಷ್ಟೇ ನನ್ನ ಆಸೆ. ಸೊ ನಾನು ಹಾಗಂತ ಹೇಳ್ಬಿಟ್ಟು ಏನೋ ಆಲ್ತು ಪಾಲ್ತು ಅಂತ ಹೇಳ್ಬಿಟ್ಟು ಯೂಸ್ ಇಲ್ಲದೆ ಇರೋದು ಏನೋ ಟಿಪ್ಸ್ ಹೇಳೋದಿಲ್ಲ, ನಿಮ್ಗೇನಾದರೂ ಯೂಸ್ ಆಗಲಿ ಅಂತಲೇ ಹೇಳಿರ್ತೀನಿ. ಸೊ ಇಷ್ಟೊತ್ತು ಯಾರೆಲ್ಲ ವೀಡಿಯೋ ನೋಡಿದ್ರೆ ಅವ್ರಿಗೆಲ್ಲರಿಗೂ ಕೂಡ ಥ್ಯಾಂಕ್ ಯು ಸೊ ಮಚ್. ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೋದೇ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಬಟನ್ನ ಕ್ಲಿಕ್ ಮಾಡಿ. ಈ ಒಂದು ವಿಡಿಯೋ ಹೆಚ್ಚಿನ ಜನಕ್ಕೆ ಆದಷ್ಟು ರೀಚ್ ಆಗಲಿ ಅಂತ ಅನ್ಕೋತೀನಿ. ನಾನು ಹಿಂದಿನ ದಿನ ಒಂದು ಕುಕ್ಕಿಂಗ್ ಚಾನಲ್ ಬಗ್ಗೆ ಟಿಪ್ಸ್ ಹೇಳಿದ್ದೆ. ಸೊ ಯಾವ ರೀತಿ ಮಾಡಿದರೆ ಕುಕ್ಕಿಂಗ್ ಚಾನಲ್ನ ಗ್ರೋ ಮಾಡೋದು ಅಂತ ಹೇಳ್ಬಿಟ್ಟು. ಸೊ ನೀವು ಲೈಕ್ ಕೊಟ್ಟರೆ ಆ ಥರದ್ದು ಒಂದು ವಿಡಿಯೋ ಏನಾಗುತ್ತೆ, ಜಾಸ್ತಿ ಜನಕ್ಕೆ ರೀಚ್ ಆಗುತ್ತೆ, ಅವ್ರಿಗೆ ಕೂಡ ಹೆಲ್ಪ್ ಆಗುತ್ತೆ. ಸೊ ಹಾಗಾಗಿ ನೀವು ಲೈಕ್ ಕೊಟ್ಟರೆ ಅದರಿಂದ ವಿಡಿಯೋ ಇಂಪ್ರೆಷನ್ ಜಾಸ್ತಿ ಆಗುತ್ತೆ. ಅದಾದಮೇಲೆ ವಿಡಿಯೋ ಫುಲ್ ನೋಡಿದರೆ ಇಂಪ್ರೆಷನ್ ಜಾಸ್ತಿ ಆಗುತ್ತೆ. ಅದು ನಿಮ್ಮಂಥ ಒಂದು ಯೂಟ್ಯೂಬರ್ಸ್ಗೆ ಆ ಒಂದು ವಿಡಿಯೋ ರೀಚ್ ಆಗುತ್ತೆ. ಸೊ ಅದು ಒಂದು ಜಾಸ್ತಿ ಒಂದು 69 ಮೆಂಬರ್ಸ್ ಏನೋ ನೋಡಿದ್ದಾರೆ ಅನಿಸುತ್ತೆ. ಸೊ ಹಾಗಾಗಿ ಪ್ಲೀಸ್ ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋನ ಶೇರ್ ಮಾಡಿ, ಅವ್ರಿಗೆ ಕೂಡ ಹೆಲ್ಪ್ ಆಗುತ್ತೆ ಅಂತ ಹೇಳ್ಕೊಳ್ತೀನಿ. ಸೊ ಒಂದು ಲೈಕ್ ಕೊಡೋದ್ರಿಂದ ಈ ಥರ ನಿಮಗೆ ಒಂದು ತಿಳಿದ ಒಂದು ಟಿಪ್ಸ್ ಬೇರೆದವ್ರಿಗೂ ತಿಳಿಯುತ್ತೆ ಅಂದರೆ ಒಂದು ಲೈಕ್ ಕೊಡೋದ್ರಲ್ಲಿ ಏನು ತಪ್ಪಿಲ್ಲ ಅಲ್ವಾ. ಸೊ ಹಾಗಾಗಿ ಲೈಕ್ ಕೊಟ್ಬಿಟ್ಟು ಹೋಗಿ.
ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಟೇಕ್ ಕೇರ್, ಬಾಯ್.